ಏನೇ ಮಾಡಿದ್ರು ಮೋದಿ ಅಮಿತ್ ಶಾ ಪಾಪ ಹೋಗಲ್ಲ, ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ. ಈ ದೇಶ ಬಿಜೆಪಿ ಕಾಂಗ್ರೆಸ್ನವರ ಸ್ವತ್ತಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ. ಏನೇ ಮಾಡಿದ್ರು ಕೂಡ ಮೋದಿ ಅಮಿತ್ ಶಾ ಪಾಪ ಹೋಗಲ್ಲ ಅನ್ನುವಂತ ಮಾತನ್ನ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರೀತಿಯ ಮಾತನ್ನು ನಿನ್ನೆ ಹೇಳಿದ್ರು. ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಅದೇ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆಯಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಸೊ ಪಾಪ ಏನಂತಂದರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮೂಲೆಗುಂಪಾಗಿರ್ತಕ್ಕಂಥದ್ದು 50% ಈ ದೇಶದಲ್ಲಿರ್ತಕ್ಕಂಥ ವೆಲ್ತ್, 50% ಇರ್ತಕ್ಕಂಥ ಈ ದೇಶದ ಆಸ್ತಿ ಕೇವಲ 1% ಜನರಿಗೆ ಹೋಗಿದೆ. ಕಾರಣ ಯಾರು? ಇವತ್ತು ಸಣ್ಣ ಸಣ್ಣ ಉದ್ದಿಮೆದಾರರು ಅವ್ರ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ. ಯಾರನ್ನ BJP ಯಾರನ್ನ ಮಾತನಾಡ್ತಾರೆ ಇದ್ರ ಬಗ್ಗೆ. ಮತ್ತು ಇವೆಲ್ಲ ಪಾಪಗಳಲ್ಲ. ಪಾಲಿಸಿ ದೇಶದ ಹಾಳು ಮಾಡಿ ಜನಕ್ಕೆ ಅಧೋಗತಿಗೆ ಒಯ್ದು ನೀವು ಬರೇ ಟಿ ವಿನಲ್ಲಿ ಮಿಂಚಿಕೊಂಡು ಬರೇ ಭಾಷಣಗಳು ತೋರಿಸ್ಕೊಳ್ತಿದ್ರೆ ಮತ್ತು ಇದು ಪಾಪ ಅಲ್ವಾ? ಇಫ್ ಯು ಡನ್ ಎನಿ ರಾಂಗ್ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ. ನೀವು ಮಿಂಚ್ಕೋಬೋದು, ನೀವು ಡಿಫೆಂಡ್ ಮಾಡೋಕ್ಕೆ ನಿಮಗೆ ಎಲ್ಲ ಹಿಂದ್ಗಡೆಯಿಂದ ಮೀಡಿಯಾ ತೋರಿಸ್ಕೊಂಡು ನೀವು ಡಿಫೆಂಡ್ ಮಾಡ್ಕೊಂತ ಹೋಗ್ರಿ. ಬಟ್ ವಾಸ್ತುಸ್ಥಿತಿ ಏನಿದೆ? ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರಾ? ಇವತ್ತು 2 ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದ್ದಾವೆ. ಇದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? 2 ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವೆ ದೇಶದಲ್ಲಿ? ಯಾರು ಮಾತಾಡ್ಬೇಕು? ಯಾರು ಇದ್ರ ಬಗ್ಗೆ? ಏನಿಲ್ಲ, ಸುಮ್ಮನೆ ಹೇಳೋದು, ಹೋಗ್ಬಿಡೋದು, ಟಿವಿಯಾಗಿ ತೋರಿಸ್ಕೊಳ್ಳೋದು, ದಿನ ಬೆಳಗ್ಗೆ ಮಿಂಚ್ಕೊಳ್ಳೋದು. ಮತ್ತು ಇದು ಪಾಪ ಅಲ್ಲ. ಮತ್ತು ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ. ನೀವೇನು ಪಾಪ ಮಾಡಿದಿರಿ, ಖರ್ಗೆ ಅವ್ರ ಸಾಹೇಬ್ರು ಏನು ಹೇಳಿದ್ದಾರೆ, ಈ ಪಾಪ ನೀವೇನು ಮಾಡಿದರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ. ಪಾಪ ಮಾಫಿ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.